ಮಡಿಕೇರಿ ನಗರಸಭಾ ಬಿಜೆಪಿ ಆಡಳಿತ ಮಂಡಳಿಯ ಕಾರ್ಯವೈಖರಿಯನ್ನು ಪ್ರಶ್ನಿಸಿ ನಗರ ಕಾಂಗ್ರೆಸ್ ಮಂಗಳವಾರ ಪ್ರತಿಭಟನೆ ನಡೆಸಿತು. ಪಕ್ಷದ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ನಗರಸಭಾ ಕಚೇರಿವರೆಗೆ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಬಂದರು. ವಿವಿಧ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ತಾಳುತ್ತಿರುವ ನಗರಸಭಾ ಆಡಳಿತ ಮಂಡಳಿ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಮೆರವಣಿಗೆಯಲ್ಲಿ ಧಿಕ್ಕಾರದ ಘೋಷಣೆಗಳು ಮೊಳಗಿದವು. ಮೆರವಣಿಗೆ ಬಳಿಕ ಕಾರ್ಯಕರ್ತರು ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದರು. ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದು 4 ವರ್ಷಗಳೇ ಕಳೆದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಮಳೆಗಾಲ ಸನ್ನಿಹಿತವಾಗುತ್ತಿದ್ದರೂ ಮುಂಜಾಗ್ರತೆ ವಹಿಸದಿರುವುದನ್ನು ಬೊಟ್ಟು ಮಾಡಿದ್ರು. ರಸ್ತೆ ಚರಂಡಿಗಳ ಅವ್ಯವಸ್ಥೆ, ಬೀದಿ ನಾಯಿಗಳ ಹಾವಳಿ, ಕಚೇರಿಯಿಂದ ಜನರಿಗೆ ಅಗತ್ಯ ದಾಖಲಾತಿಗಳು ಸಿಗದಿರುವುದು, ತಡೆಗೋಡೆಗಳ ನಿರ್ಮಾಣದಲ್ಲಿ ನಿರ್ಲಕ್ಷ್ಯ ಇತ್ಯಾದಿಗಳ ಬಗ್ಗೆ ಕಾರ್ಯಕರ್ತರು ಗಮನ ಸೆಳೆದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಟಿಪಿ ರಮೇಶ್ ಮತ್ತು ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ನಗರದ ಪ್ರಮುಖ ಸಮಸ್ಯೆಗಳು ಮತ್ತು ನಗರಸಭಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವನ್ನು ಒತ್ತಿ ಹೇಳಿದರು. ಇದೇ ನಿರ್ಲಕ್ಷ್ಯ ಮುಂದುವರೆದರೆ ಮುಂದೆ ಭಾರೀ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಮಡಿಕೇರಿ ನಗರಸಭೆಯ ದುರಾಡಳಿತ, ಇಲ್ಲಿ ತುಂಬಿ ಹೋಗಿರ್ತಕ್ಕಂಥ ಭ್ರಷ್ಟಾಚಾರ, ಜನಸಾಮಾನ್ಯರಿಗೆ ಆಗದಂಥ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮಾಡಬೇಕು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ತುಂಬ ಹೀನ ಪರಿಸ್ಥಿತಿಯಲ್ಲಿದೆ. ಈ ಎಲ್ಲ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ಇದು ಆಯುಕ್ತರನ್ನು ಕರೆಸಿ ಅವರಿಗೆ ನಗರ ಕಾಂಗ್ರೆಸ್ಸಿಂದ ಈ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಮಡಿಕೇರಿಯ ರಸ್ತೆಗೆಲ್ಲ ಹಳ್ಳಗುಂಡಿಯಿಂದ ಬಿದ್ದಿದೆ. ಆಮೇಲೆ ಜಲಜೀವನ್ ಮಿಷನ್ ಪೈಪ್ಲೈನನ್ನು ಎಳೆದಾಕಿ ಇಡೀ ನಗರದ ರಸ್ತೆಗಳು ಹಾಳಾಗಿದೆ. ಆನಂತರ ಫಾರಂ ನಂಬರ್ 3 ಕೊಡೋದನ್ನು ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಮಳೆಗಾಲ ಬರ್ತಾ ಇರೋದ್ರಿಂದ ಚರಂಡಿಗಳು ಎಲ್ಲ ಶುಚಿತ್ವಕ್ಕೆ ಒಳಬೇಕಾಗಿದೆ, ತೋಡುಗಳೆಲ್ಲ ಶುಚಿತ್ವಕ್ಕೆ ಒಳಗಾಗಬೇಕಾಗಿದೆ, ತಡೆಗೋಡೆಗಳ ನಿರ್ಮಾಣ ಆಗಬೇಕಾಗಿದೆ. ಇವೆಲ್ಲವನ್ನು ತ್ವರಿತವಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮನವಿ ಪತ್ರವನ್ನು ನಗರ ಕಾಂಗ್ರೆಸ್ಸಿಂದ ಪ್ರಕಾಶ್ ಆಚಾರ್ಯವರ ನೇತೃತ್ವದಲ್ಲಿ ಇವತ್ತು ಕೊಟ್ಟಿದ್ದೇವೆ. ಬಹುಶಃ ಅದನ್ನು ಕಾರ್ಯಗತ ಮಾಡ್ತೇವೆ ಆದಷ್ಟು ಬೇಗ. ಮತ್ತು ಬೀದಿ ನಾಯಿಗಳ ಕಾಟ ಅತಿಯಾಗಿದೆ ಮಡಿಕೇರಿ ನಗರದಲ್ಲಿ, ಅದನ್ನು ಕೂಡ ಹತೋಟಿಗೆ ತರಬೇಕು ಅಂತ ಕುಶಾಲನಗರದಲ್ಲಿ ಟೆಂಡರ್ ತಗೊಂಡವರು ಕೆಲಸ ಮಾಡ್ತಾ ಇದ್ದಾರಂತೆ. ಇನ್ನು 2 ದಿನ ಆದಮೇಲೆ ಇಲ್ಲಿಗೆ ಬರ್ತಾರಂತೆ. ಎಲ್ಲ ಬೀದಿ ನಾಯಿಗಳನ್ನು ಹಿಡಿಯುವ ಕೆಲಸ ಮಾಡ್ತೇವೆ ಅಂತ ಕಮಿಷನರ್ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟ ಅನೇಕ ಬೇಡಿಕೆಗಳನ್ನಿಟ್ಟು ನಗರಸಭೆಯನ್ನು ಅಧಿಕಾರಿಗಳನ್ನು ಕರೆದು ಮಾತಾಡಿದ್ದೇವೆ. ಈ ಕೆಲಸ ಕಾರ್ಯಗಳು ತ್ವರಿತವಾಗಿ ಆಗಲಿಲ್ಲ ಅಂದರೆ ಮತ್ತೆ ನಗರ ಕಾಂಗ್ರೆಸ್ಸಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಗರಸಭೆ ಆಡಳಿತವನ್ನು ಯಾರು ವಹಿಸ್ಕೊಂಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮುಂದಕ್ಕೆ ನಾವು ಮಾಡ್ತೇವೆ. ಮಡಿಕೇರಿ ನಗರ ಕಾಂಗ್ರೆಸ್ನ ವತಿಯಿಂದ ಒಂದು ಮಡಿಕೇರಿ ನಗರಸಭೆಯ ಒಂದು ದುರಾಡಳಿತ ಅಂತೇಳಿ ಹೇಳಬೇಕಾಗ್ತದೆ. ಸುಮಾರು 4.25 ವರ್ಷದಿಂದ ಮಡಿಕೇರಿ ನಗರಸಭೆನ BJP ಆಡಳಿತ ಮಾಡ್ತಾ ಇದೆ. ಜನರಿಗೆ ಗೊತ್ತಾಗಿದೆ ಮಡಿಕೇರಿ ನಗರಸಭೆನ ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅಂತೇಳಿ. ಯಾವುದೇ ಒಂದು ಸ್ವಚ್ಛತೆ ಆಗಲಿ, ಅಭಿವೃದ್ಧಿ ಆಗಲಿ ಯಾವುದನ್ನು ಕಾಣದಂಥ ಈ ನಗರಸಭೆಗೆ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ನೆಚ್ಚಿನ ಶಾಸಕರಾದ ಮಂತ್ರಿಗಳವರ ಒಂದು ನಗರಸಭೆಗೆ ಕೈ ಜೋಡಿಸಿದ್ರಿಂದಾಗಿ ಒಂದಷ್ಟು ಕೆಲಸಗಳಾಗಿದೆ. ಅದು ಬಿಟ್ಟರೆ ಬೇರೆ ನಗರಸಭೆಯ 16 ಜನ ಏನು BJP ಸದಸ್ಯರನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ, ಅವರೆಲ್ಲ ಆಡಳಿತ ಮಾಡಿದ್ರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಿದ್ದೇವೆ. ಆ ಪ್ರತಿಭಟನೆಗೆ ಕೆಲವು ಸಂಘ ಸಂಸ್ಥೆಗಳು ಕೈ ಜೋಡಿಸ್ಕೊಂಡಿದೆ. ಅದೇ ರೀತಿ ಮಡಿಕೇರಿ ನಗರದ ರಸ್ತೆಗಳು, ಬೀದಿ ನಾಯಿಗಳ ಹಾವಳಿ, ಕೆಲವೊಂದು ವಿಚಾರಗಳಲ್ಲಿ ಮಡಿಕೇರಿ ನಗರಸಭೆಯ ಕಾರ್ಯದಲ್ಲಿ ಅವರು ವೈಫಲ್ಯರಾಗಿದ್ದಾರೆ. ಕಾರಣ ಏನು ಅಂತೇಳಿದರೆ ಅವರಿಗೆ ಒಬ್ಬರಿಗೊಬ್ಬರಿಗೆ ಒಂದು ಹೊಂದಾಣಿಕೆ ಇಲ್ಲದ ರೀತಿಯಲ್ಲಿ ಆಡಳಿತ ನಡೆಸಿದ್ದೇ ಒಂದು ಈ ಆಡಳಿತದ ವಿಫಲತೆ ಆಗಿದೆ. ಹಾಗಾಗಿ ಮಡಿಕೇರಿ ಜನತೆ ಇನ್ನು ಮುಂದಿನ ದಿನ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳುವಂಥ ಒಂದು
ಪ್ರತಿಭಟನಾ ಸ್ಥಳಕ್ಕೆ ಬಂದ ಪೌರಾಯುಕ್ತ ರಮೇಶ್ ಮನವಿ ಸ್ವೀಕರಿಸಿದರು. ಪ್ರತಿಭಟನಾಕಾರರು ಉಲ್ಲೇಖಿಸಿರುವ ಎಲ್ಲಾ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹರಿಸಲಾಗುವುದು. ಮನವಿಯಲ್ಲಿರುವ ಎಲ್ಲ ಅಂಶಗಳನ್ನು ಪರಿಗಣಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್, ಸದಾಮುದ್ದಪ್ಪ, ಮುದ್ದುರಾಜ್, ಜಯಂತಿ ಶೆಟ್ಟಿ, ಜಗದೀಶ್, ಕೋಚನ ಚೇತನ್, ಲೀಲಾ ಶೇಷಮ್ಮ, ಟಿಎಚ್ ಉದಯಕುಮಾರ್, ಕೊಡಗು ಅಭಿವೃದ್ಧಿ ಸಮಿತಿ ಪ್ರಮುಖ ಪ್ರಸನ್ನ ಭಟ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.